ದಿ ಗ್ರೇಟ್ ಸಿದ್ದಾಪುರ ರಾಬರಿ ಪ್ಲಾನ್ ಹಾಕಿದ ಸ್ಕೆಚ್ ಎಸ್ಕೇಪ್ ಆದ ರೀತಿ ಎಲ್ಲವೂ ಕೂಡ ಸಕ್ಸಸ್. ದುಡ್ಡು ಕೈ ಸೇರಿದ್ಮೇಲೆ ಏನ್ ಮಾಡಬೇಕು? ಮಿಕಾಗಳು ಒಂದೊಂದಾಕೆ ಇದೀಗ ಬಲೆಗೆ ಬೀಳ್ತಾ ಇದ್ದಾವೆ. ದರೋಡೆ ಮಾಡಿಕೊಂಡು ಹೋಗಿದ ಕೋಟಿ ಹಣವನ್ನ ಪೊಲೀಸರು ರಿಕವರಿಯನ್ನ ಮಾಡ್ತಾ ಇದ್ದಾರೆ. ಡೈರಿ ಸರ್ಕಲ್ ಬಳಿ ದರೋಡೆ, 3 ಕದಿಮರು ಒಂದ್ ಕಡೆ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಪೊಲೀಸರಿಗೆ ಶಬಾಷ್ಗಿರಿ. ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ದಿ ಗ್ರೇಟ್ ಸಿದ್ದಾಪುರ ರಾಬರಿ ಮಾಡಿದ್ದ ಪ್ಲಾನ್ ಹಾಕಿದ ಸ್ಕೆಚ್ ಎಸ್ಕೇಪ್ ಆದ ರೀತಿ ಎಲ್ಲವೂ ಕೂಡ ಸಕ್ಸಸ್. ಆದರೆ ದುಡ್ಡು ಕೈ ಸೇರಿದ್ಮೇಲೆ ಏನ್ ಮಾಡಬೇಕು? ಇದೇ ಮ್ಯಾಟ್ರು ಬೆಂಗಳೂರಿನಲ್ಲಿ ರಾಬರಿ ಗ್ಯಾಂಗ್ಗೆ ಗೊತ್ತೇ ಇರಲಿಲ್ವೇನೋ ಅಂತ. ಯಾಕೆ ಅಂತಂದರೆ CMS ವಾಹನ ಅಡ್ಡಗಟ್ಟಿ ದೋಚಿದಂಥ ಒಂದಿಷ್ಟು ಮಿಕಾಗಳು ಒಂದೊಂದಾಕೆ ಇದೀಗ ಬಲೆಗೆ ಬೀಳ್ತಾ ಇದ್ದಾವೆ. ದರೋಡೆ ಮಾಡಿಕೊಂಡು ಹೋಗಿದ ಕೋಟಿ ಹಣವನ್ನ ಪೊಲೀಸರು ರಿಕವರಿಯನ್ನ ಮಾಡ್ತಾ ಇದ್ದಾರೆ. ಕಂತೆ ಕಾಸುರಿ, ಕೋಟಿ ದುಡ್ಡು ನೋಡಿ. ಇದೇ ಹಣಕ್ಕಾಗಿಯೇ ದಿ ಗ್ರೇಟ್ ಸಿದ್ದಾಪುರ ರಾಬರಿ ನಡೆದಿತ್ತು. ಆದರೆ ದರೋಡೆಕೋರರು ರಂಗೋಲಿ ಕೆಳಗೆ ನುಗ್ಗಿದ್ರೆ ಒಂದು ಕಡೆ ಈ ದುಡ್ಡನ್ನ ಕಾಣ್ತಿರೋ ಏನೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ BCP ಪ್ರಮುಖವಾಗಿ ಅಂತಂದ್ರೆ ಬೆಂಗಳೂರು ಸಿಟಿ ಪೊಲೀಸರು ನೆಲವನ್ನೇ ಬಗೆದ್ರು ಅದರ ಒಳಗಿನ ಅಡಗಿ ಕೂತಂತ ಕದಿಮರನ್ನ ಬಲೆಗೆ ಬೀಳಿಸ್ಬಿಟ್ರು. ಬಿಲದೊಳಗೆ ಬಚ್ಚಿಟ್ಟಿದ್ದಂತ ಕೋಟಿ ಹಣವನ್ನ ಜಪ್ತಿ ಮಾಡಿಬಿಟ್ರು. ಡೈರಿ ಸರ್ಕಲ್ ಬಳಿ ದರೋಡೆ, 3 ಕದಿಮರು ಒಂದ್ ಕಡೆ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಸರಿಸುಮಾರು 6,40,00,000 ಈಗ ಹಣ ರಿಕವರಿ ಆಗಿದೆ. ಪೊಲೀಸರಿಗೆ ಶಬಾಷ್ಗಿರಿ. ಎಸ್, ಯಾಕೆ ಅಂತಂದ್ರೆ ದುಡಿದ ಹಣವೇ ಒಂದ್ ಕಡೆ ಉಳಿಯೋದಿಲ್ಲ, ಏನು ಕೊಂಡವ್ರ ಹಣ ಕಂಡ್ರೆ ಉಳಿಯೋದುಂಟಾ? ಹಾಗೇನೆ ಈಗ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಬೆಂಗಳೂರಿನ ಸಿದ್ದಾಪುರ ವ್ಯಾಪ್ತಿಯಲ್ಲಿ ನಡೆದಂತ 7.11 ಲಕ್ಷ ರೂಪಾಯಿ ಹಣ ರಾಬರಿ ಕೇಸ್ಗೆ ಹಾದಿಗಳ್ಳರು ಈಗ ತಗಲಾಕೊಂಡ್ಬಿಟ್ಟಿದ್ದಾರೆ. ಇಬ್ಬರು ಮಾಸ್ಟರ್ ಮೈಂಡ್ ಹಣ ಕದ್ದು ಪರಾರಿಯಾಗಿದ್ದಂತ ಕದಿಮರು ಬೆಂಗಳೂರು ಸಿಟಿ ಪೊಲೀಸರು ಬಲೆಗೆ ಬಿದ್ದಿದ್ದಾರೆ. ಕದಿಮರ ಕೈಗೆ ಸಿಕ್ಕ ಮೇಲೆ ಅವರ ಬಳಿ ಇದ್ದಂತ ಕೊಂಡೋರ ಹಣ ಸಿಗದೇ ಇರುತ್ತಾ? CMS ವಾಹನದಿಂದ ಲಪಟಾಯಿಸಿದಂತ 7,11,00,000 ರೂಪಾಯಿ ಹಾಗೆ 5 ಕೋಟಿ ಪ್ರಮುಖವಾಗಿ ಈಗ 76 ಲಕ್ಷ ಹಣ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಂದು ಸಂಜೆ ಮತ್ತೆ 3 ಬಂಧಿಸಿದ್ದಾರೆ. 70 ಲಕ್ಷ ರೂಪಾಯಿ ಹಣ ವಶಪಡಿಸಿಕೊಂಡಿದ್ದಾರೆ. ಇದರಿಂದಾಗಿ ಒಟ್ಟಾರೆಯಾಗಿ ಗಮನಿಸ್ತಾ ಹೋದ್ರೆ 6,40,00,000 ರೂಪಾಯಿ ಹಣ ವಶಪಡಿಸಿಕೊಂಡಂಗಾಗೋಯಿತು. ಈಗ ಮಹಾದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಸ್ಟರ್ ಮೈಂಡ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕನನ್ನ ಪೊಲೀಸರು ಮೊದಲು ಕೆಡ್ಡಾಗಿ ಕೆಡವಿದ್ರು. ಯಾಕೆಂದ್ರೆ ಬಳಿಕ ಅವನಿಂದ ಝೇವಿಯರ್ ಎಂಬ CMSನ ಮಾಜಿ ಉದ್ಯೋಗಿ ಪೊಲೀಸರ ಕೈಗೆ ತಗಲಾಕೊಂಡಿದ್ದ. ಆಂಧ್ರ ಪ್ರದೇಶದ ಕುಪ್ಪಂನಲ್ಲಿ ದರೋಡೆ ಬಳಸಿದಂತ ಇನೋವಾ ಕಾರನ್ನ ಬಿಟ್ಟು ವ್ಯಾಗನ್ ಕಾರ್ನಲ್ಲಿ ಚೆನ್ನೈಗೆ ಎಸ್ಕೇಪ್ ಆಗೋದಂತ ಸಂದರ್ಭದಲ್ಲಿ ಝೇವಿಯರ್ನನ್ನ ಪೊಲೀಸರು ಬಂಧಿಸಿಬಿಟ್ರು. ಈಗ ದರೋಡೆಗೆ ಸಾಥ್ ಕೊಟ್ಟಂತ CMS ಉದ್ಯೋಗಿ ಗೋಪಿ ಎಂಬುವರನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಕದಿಮರ ಒಂದ್ ಕಡೆ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಕದಿಮ ಏನಿದಾನಲ್ಲ, ಝೇವಿಯರ್ನಿಂದ ಸೂಟ್ ಕೇಸ್ 2 ಚೀಲ ಬ್ಯಾಗ್ನಲ್ಲಿ ಕೊಂಡೊಯ್ತಾ ಇದ್ದಂತ 5.76 ಲಕ್ಷ ಹಣವನ್ನ ಪೊಲೀಸರು ಒಂದ್ ಕಡೆ ಸೀಸ್ ಮಾಡಿ ಒಂದ್ ಕಡೆ ಪೊಲೀಸರು ಕಮಿಷನರ್ ಅವರು ಕಚೇರಿಯಲ್ಲಿ BCP ಮಾದರಿಯಲ್ಲಿ ಜೋಡಿಸಿಬಿಟ್ರು. ತಮ್ಮ ಶ್ರಮವನ್ನ ಪ್ರದರ್ಶನ ಮಾಡಿಬಿಟ್ರು. ನೋಡಿ, 200ಕ್ಕೂ ಸರಿಸುಮಾರು ಅಂತಂದ್ರೆ 200 ಜನ ಅಧಿಕ ಪೊಲೀಸ್ ಅಧಿಕಾರಿಗಳ ಶ್ರಮದಿಂದ ಸೆರೆ ಸಿಕ್ಕಂತ ಹಣ ಇದು. ಈಗ ಈ ಸೆರೆ ಸಿಕ್ಕಿದ್ದೆ ಬಹಳ ರೋಚಕವಾಗಿದ್ರಿ. ಒಂದು ಕಡೆ ಗಮನಿಸ್ತಾ ಹೋದ್ರೆ ಏನಾಗೋಗ್ಬಿಟ್ಟಿತ್ತು ಅಂತಂದ್ರೆ, ಪ್ರಕರಣದ ಮಾಹಿತಿ ನೀಡಿದಂತ ಬೆಂಗಳೂರು ಕಮಿಷನರ್ ಅವರು ನವೆಂಬರ್ 19ರಂದು ನಡೆದಂತ ಮಹಾ ದರೋಡೆಯನ್ನ ಭೇದಿಸಿದ್ದೆ ರಣರೋಚಕ. 3 ತಿಂಗಳಿಂದ ಸಂಚು ಮಾಡಿ ಕದಿಮರು ಒಂದ್ ಕಡೆ ಗ್ಯಾಂಗ್ ಅನ್ನ ಕಟ್ಟಿದಂತ ಅಣ್ಣಪ್ಪನ ಆಟವನ್ನ ಪೊಲೀಸರು 54 ಗಂಟೆಯಲ್ಲೇ ಟುಸ್ ಮಾಡಿಬಿಟ್ರು. 3 ರಾಜ್ಯಗಳಲ್ಲಿ ಕಾರ್ಯಾಚರಣೆ ನಡೆಸಿದಂತ ದರೋಡೆಕೋರರನ್ನ ಹೆಂಗಾದ್ರೂ ಮಾಡಿ ಬಲೆ ಬೀಳಿಸಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಶ್ರಮ ಪಡ್ತಾರೆ. ಈ ಶ್ರಮಕ್ಕೆ ತಕ್ಕಂತೆ 200ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳನ್ನ ಬೆಂಗಳೂರು ಪೊಲೀಸ್ ನಗರಕ್ಕೆ ಒಂದ್ ಕಡೆ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಶಬಾಷ್ಗಿರಿಯನ್ನ ನೀಡಿದ್ದಾರೆ. ನೋಡಿ, ರಿಕವರಿ ಆಗಿದ್ದಂತಹ ಬಾಕಿ ಉಳಿದಿರುವಂತಹ ಹಣ ಪ್ರಮುಖವಾಗಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ 1,35,00,000 ಈಗ ಹಣ ಉಳಿದಿದೆ. ದರೋಡೆಕೋರರಿಗಾಗಿ ಒಂದಿಷ್ಟು ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಕಮಿಷನರ್ ಅವರು ಕೂಡ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟರು. ಇನ್ನು ಪಕ್ಕಾ ಸಿನಿಮಾ ಸ್ಟೈಲ್ ನಲ್ಲೇ ದರೋಡೆಕೋರರು ಒಂದ್ ಕಡೆ ಪ್ಲಾನ್ ಅನ್ನ ಮಾಡ್ತಾರೆ. ನವೆಂಬರ್ 19ರಂದು ಅಶೋಕ್ ಪಿಲ್ಲರ್
ಸೆಂಟರ್ ಬಳಿ CMS ವಾಹನ ಅಡ್ಡಗಟ್ಟಿ ಕದಿಮೂರು RBI ಆಫೀಸರ್ ಅಂತ ಹೆದರಿಸಿ ಡೈರಿ ಸರ್ಕಲ್ ಫ್ಲೈಓವರ್ ವರೆಗೂ ಕೂಡ ಕರೆದೊಯ್ದು CMS ಕ್ಯಾಶ್ ವಾಹನದಲ್ಲಿ ಒಂದ್ ಕಡೆ ಆರೋಪಿ ಗೋಪಿ ಹತ್ತಿ ಕುಳಿತಿದ್ದಂತೆ. ಮತ್ತೊಂದು ಕಡೆ ನಿಮಾಮ್ಸ್ ಬಳಿ ಕಸ್ಟೋಡಿಯನ್ಸ್ ಮತ್ತು ಗನ್ ಮ್ಯಾನ್ ಅನ್ನ ಇಳಿಸಿದ್ರಂತೆ. ಬಳಿಕ CCTV ಇಲ್ಲದ ಜಾಗವನ್ನ ಗುರುತಿಸಿ ಅಲ್ಲೇ ರಾಬರಿ ಮಾಡಿ ಒಂದ್ ಕಡೆ ಎಸ್ಕೇಪ್ ಆಗಿದ್ರು ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಕದಿಮರ ಸ್ಕೆಚ್ ರಿವೆಲ್ ಕೂಡ ಇದೀಗ ಸೀಮಂತ್ ಕುಮಾರ್ ಅವರು ಮಾಡಿಬಿಟ್ಟಿದ್ದಾರೆ. ದಿ ಗ್ರೇಟ್ ಸಿದ್ದಾಪುರ ರಾಬರಿ ಪ್ರಕರಣ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿ ಒಂದ್ ಕಡೆ ಭೇದಿಸಿಬಿಟ್ರು. ಈಗ ಉಳಿದ ಆರೋಪಿಗಳಾದಂಥ ನವೇನ್, ನೆಲ್ಸನ್, ರವಿ, ರಾಕೇಶ್, ದಿನೇಶ್ ಹಾಗೂ ಜಿತೇಶ್ಗಾಗಿ ಒಂದಿಷ್ಟು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈಗ ಕಿಂಗ್ ಪಿನ್ಗಳು, ಮಾಸ್ಟರ್ ಮೈಂಡ್ಗಳೇ ಪೊಲೀಸರ ಗಾಳಕ್ಕೆ ಬಿದ್ಮೇಲೆ ಇನ್ನು ಈ ಚಿಕ್ಕ ಪುಟ್ಟ ಮಿಕಾಗಳು ಯಾವ ಲೆಕ್ಕಾರಿ ನಾಳೆಯೋ ನಾಳಿದ್ದೋ ಒಂದ್ ಕಡೆ ಸಿಕ್ಬಿಡ್ತಾರೆ ಅನ್ನುವಂಥ ಖಚಿತ ಮಾಹಿತಿ ಇದೆ. ಆದರೆ ಇವತ್ತು ಸಂಜೆ ಹೈದರಾಬಾದ್ನಲ್ಲಿ 3 ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ ಅನ್ನುವಂಥದ್ದು. 70 ಲಕ್ಷ ಹಣವನ್ನು ಕೂಡ ಇದೀಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಇದೆ. ನೋಡಿ, ಇದುವರೆಗೆ ಒಟ್ಟಾರೆಯಾಗಿ ಗಮನಿಸ್ತಾ ಹೋದ್ರೆ 6,40,00,000 ಹಣವನ್ನು ಇದೀಗ ರಿಕವರಿ ಮಾಡ್ದಂಗಾಯ್ತು, ಒಂದ್ ಕಡೆ ವಶಕ್ಕೆ ಪಡೆದಂಗಾಯ್ತು. ಇನ್ನು 71 ಲಕ್ಷ ಉಳ್ಕೊಂಡ್ಬಿಟ್ಟಿದೆ. ಈ ಹಣವು ಕೂಡ ಒಂದಿಷ್ಟು ಪಡಿತಾರೆ ಅನ್ನುವಂಥದ್ದು. ನೋಡಿ, ಈ ಒಂದು ಯಾವ ರೀತಿಯಾಗಿ ಆರಂಭ ಆದಂತ ಸಿನಿಮಾ ರೀತಿಯಾಗಿ ಎಷ್ಟು ಅದ್ಭುತವಾಗಿ ಸ್ಕೆಚ್ ಅನ್ನು ಹಾಕಿರ್ತಾರೆ ಅಂತಂದ್ರೆ, ಸರಿ ಸುಮಾರು 3 ತಿಂಗಳಿಂದ ಇದೇ ಅಣ್ಣಪ್ಪ ಸ್ಕೆಚ್ ಹಾಕಿರ್ತಾನೆ, ಹೆಂಗ ಮಾಡಬೇಕು ಏನು ಕತೆ. ಆದ್ರೆ ಇಲ್ಲಿ ಸಿಕ್ಕಿ ಬಿದ್ದಿದೆ ಇದೇ ಅಣ್ಣಪ್ಪನಿಂದ. ಇದೇ ಅಣ್ಣಪ್ಪ ಒಂದು ಕಡೆ ಅತಿಯಾಗಿ ಒಂದಿಷ್ಟು ಬುದ್ಧಿ ತೋರ್ಸಕ್ ಹೋಗ್ತಾನೆ, ಅತಿಯಾದಂಥ ಒಳ್ಳೆತನ ತೋರ್ಸಕ್ ಹೋಗ್ತಾನೆ. ಯಾಕೆ ಅಂತಂದ್ರೆ ಅವನ ಲಿಮಿಟ್ನಲ್ಲಿ ಇಲ್ಲ ಅಂತಂದ್ರೂ ಕೂಡ ನಾಕಾಬಂದಿ ಪೊಲೀಸ್ ಅಧಿಕಾರಿಗಳ ಹತ್ರ ವಿಚಾರಣೆ ಮಾಡ್ತಾನೆ. ಈ ಕಾರ್ ಸಿಕ್ತಾ, ಇವ್ರು ಸಿಕ್ಕರಾ, ಹಂಗ್ ಸಿಕ್ಕರಾ ಅನ್ನುವಂಥ ಒಂದಿಷ್ಟು ಮಾತುಗಳನ್ನ ಆಡಿದಾಗ ಸಹಜವಾಗಿ ಈ ವ್ಯಕ್ತಿ ಮೇಲೆ ಯಾಕೋ ಅನುಮಾನ ಬರ್ತಾ ಇದೆ. ಯಾಕೆ ಈ ವ್ಯಕ್ತಿ ಎಷ್ಟೊಂದು ಬಾರಿ ಕೇಳ್ತಾ ಇದ್ದಾನೆ, ಏನಾದರೂ ಇವನ ಮೇಲೆ ಏನಾದರೂ, ಯಾಕಂದ್ರೆ ಈ ಹಿಂದೆ ಗಮನಿಸ್ತಾ ಹೋದಾಗ ಇವನ ಕ್ರೈಮ್ ಹಿಸ್ಟರಿ ತುಂಬಾ ಇದೆ. ಕ್ರೈಮ್ ಬೀಟಲ್ಲಿ ಇದ್ದಾಗ ವೇಷವಾಟಿಕೆ ದಂಧೆ ನಡೆಸ್ತಾ ಇದ್ದಂಥ ಮಹಿಳೆಯರ ಹತ್ರ ಒಂದ್ ಕಡೆ ಹಣ ವಸೂಲಿ ಮಾಡುವಂಥದ್ದು, MG ರೋಡ್ನಲ್ಲಿ ಹಣ ವಸೂಲಿ ಮಾಡುವಂಥದ್ದು, ಈ ರೀತಿಯಾಗಿ ಸಾಕಷ್ಟು ಬಾರಿ, ಪ್ರಮುಖವಾಗಿ ಹಲವು ಬಾರಿ ಒಂದ್ ಕಡೆ ಈ ಜೈಲಿಗೂ ಕೂಡ ಹೋಗಿ ಬಂದಿದ್ದಾನೆ. ಹಾಗಾಗಿ ಅವನ ಮೇಲೆ ಒಂದಿಷ್ಟು ಅನುಮಾನ ಮೂಡೋದಕ್ಕೆ ಆರಂಭ ಆದಾಗ, ಅವನ ಚಲನವಲನಗಳು ಕೂಡ ಒಂದಿಷ್ಟು ಗೊತ್ತಾದಾಗ, ಇದು ಯಾಕೋ ಬೇರೆ ರೂಟಲ್ಲಿ ಹೋಗ್ತಾ ಇದೆಯಲ್ಲ, ಒಂದು ಕಡೆ ಮಿಕಾ ಹಿಂಗಾಗ್ಬಿಡ್ತು ಅಂತಂದ್ರೆ ತಾನಾಗೆ ತೋಡಿದಂಥ ಹಳ್ಳಕ್ಕೆ ತಾನಾಗೆ ಬಂದುಬಿಟ್ಟ. ಒಂದು ಕಡೆ ಗುಂಡಿ ಹಾಕಿದ, ಅದೇ ಗುಂಡಿಯಲ್ಲಿ ಬಿದ್ದು ಬಿಟ್ಟ. ಒಂದು ಕಡೆ ಮಾಸ್ಟರ್ ಪ್ಲಾನ್ ಮಾಡಿದ್ದ, ಬಹಳ ಅದ್ಭುತವಾಗಿ ಪ್ಲಾನ್ ಮಾಡಿಕೊಂಡು ಒಂದು ರೀತಿಯಾಗಿ ಅವರನ್ನು ನಂಬಿಸಿ ಹಣ ಕದಿಯೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಹೇಳಿಬಿಟ್ಟು ತಾನೇ ಒಂದು ರೀತಿಯಾಗಿ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳನ್ನ ಇನ್ಫಾರ್ಮೇಶನ್ ಕೊಡುವ ಮೂಲಕ ಇವ್ರು ಬಂದ್ರ, ಅವ್ರು ಸಿಕ್ಕರ, ಈ ಕಾರ್ ಸಿಕ್ತಾ ಅನ್ನುವಂಥದ್ದು ನಾಕಾಬಂದಿಯಲ್ಲಿ ಹೋಗಬೇಕಾದಂಥದ್ದು. ಯಾಕಂದ್ರೆ ಇನ್ನೂ 2-3 ದಿನ ಹೋಗ್ಬಹುದಾಗಿತ್ತು, ಅಥವಾ ಇನ್ನೊಂದು ವಾರದಲ್ಲಿ ಹೋಗ್ಬಹುದಾಗಿತ್ತು. ಆದರೆ ಇಷ್ಟು ಬೇಗ 56 ಗಂಟೆಯಲ್ಲೇ ಪ್ರಮುಖವಾಗಿ ಆ ಹಣವನ್ನು ರಿಕವರಿ ಮಾಡಿರುವಂಥದ್ದು ಕರ್ನಾಟಕ ಪೊಲೀಸರು ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಇಂಥ ಕೇಸ್ಗಳಲ್ಲಿ ಕರ್ನಾಟಕ ಪೊಲೀಸರು ಎತ್ತಿದ ಕೈ. ಅವರು ಯಾರೇ ಆಗಿದ್ರು ಕೂಡ, ಎಂಥವರೇ ಆದರೂ ಕೂಡ ಅವರ ಬಲ ಬಿಗಿದು ಇದೀಗ ಪ್ರಮುಖವಾಗಿ ಹಿಡಿಯುವಂಥ ಕೆಲಸ ಮಾಡಿದ್ದಾರೆ. ದ ಗ್ರೇಟ್ ಸಿದ್ದಾಪುರ ರಾಬರಿ ಕೇಸ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಇತಿಹಾಸದಲ್ಲೇ ಈ ರೀತಿಯಾಗಿ ಹಾಡ ಹಗಲೇ ಜನರ ಮಧ್ಯದಲ್ಲಿ ರಾಬರಿ ಮಾಡಿರುವಂಥ ಮೊದಲನೇ ಕೇಸ್ ಅಂತ ನನಗನ್ಸುತ್ತೆ. ಸೊ ಎಷ್ಟರ ಮಟ್ಟಿಗೆ ಇದು ಸತ್ಯ ಅನ್ನೋ ಒಂದು ರೀತಿಯಾಗಿ ಏನು ಹಿಂಗೆ ಮಾಡೋದು ಹಿಂಗೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ನೋಡಿ, ಕಣ್ಣು ಮುಂದೆನೆ 7 ನಿಮಿಷದಲ್ಲೇ 7 ಕೋಟಿ ಜಂಪ್ ಮಾಡಿಸಿ ಒಂದು ಕಡೆ ಹಾರಿಸ್ಕೊಂಡು ಹೋದಂಥ ಕದಿಮರು ಇದೀಗ ಒಬ್ಬೊಬ್ಬರಾಗಿ ಮಾಸ್ಟರ್ ಮೈಂಡು, ಕಿಂಗ್ ಪಿನ್ಗಳೇ ಒಂದು ಕಡೆ ಲಾಕ್ ಆಗ್ತಿದ್ದಾಗ ಉಳಿದಿದ್ದ ಈ ಮಿಕಾಗಳು ಏನು ಮಾಡ್ತಾರೆ, ಲಾಕ್ ಆಗೇ ಆಗ್ತಾರೆ. ಇನ್ನೇನು 71 ಲಕ್ಷ ಹಣ ಉಳಿದಿದೆ. ಆ ಹಣವು ಕೂಡ ಒಂದು ಕಡೆ ರಿಕವರಿ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಸನ್ನದ್ಧರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ.